ಕೌರವರ ಕಡೆಯ ಯೋಧರು ತಮಗೆ ಒಬ್ಬ ಸೈನ್ಯ ನಾಯಕನನ್ನು ನೇಮಿಸಿಕೊಡಬೇಕೆಂದು ಕೇಳಿದರು. ದುರ್ಯೋಧನನು ಅಶ್ವತ್ಥಾಮನ ಬಳಿಗೆ ಬಂದನು. ಸೇನಾಪತಿಯನ್ನಾಗಿ ಯಾರನ್ನು ಮಾಡಬೇಕೆಂದು ಅವನ ಸಲಹೆಯನ್ನು ಕೇಳಿದನು. ಅಶ್ವತ್ಥಾಮನು, ದುರ್ಯೋಧನ, ಮದ್ರರಾಜನಾದ ಶಲ್ಯನು ನಮ್ಮ ಕಡೆಯ ಸೇನಾಪತಿಯಾದರೆ ಪಾಂಡವರೊಡನೆ ಯುದ್ಧ ಮಾಡಿ ಜಯವನ್ನು ಗಳಿಸಬಹುದು ಎಂದನು. ಎಲ್ಲ ರಾಜರು ಒಪ್ಪಿಗೆ ಸೂಚಿಸಿದರು. ದುರ್ಯೋಧನನು ಶಲ್ಯನನ್ನು ಪ್ರಾರ್ಥಿಸಿದನು. ಶಲ್ಯನು ಒಪ್ಪಿದನು. ತಾನೇ ಕೃಷ್ಣ ಅರ್ಜುನರನ್ನು ಜಯಿಸುವುದಾಗಿ ಹೇಳಿದನು. ಶಾಸ್ತ್ರವಿಧಿಯಂತೆ ಶಲ್ಯನಿಗೆ ಸೇನಾಪತಿಯ ಪಟ್ಟ ಕಟ್ಟಲಾಯಿತು. ರಾತ್ರಿಯು ಕಳೆದು ಬೆಳಗಾಯಿತು. ಎಲ್ಲ ಸೈನಿಕರು ಯುದ್ಧಕ್ಕೆ ಸಿದ್ಧರಾದರು. ಶಲ್ಯನು ಸರ್ವತೋಭದ್ರವೆಂಬ ವ್ಯೂಹವನ್ನು ರಚಿಸಿದನು. ಪಾಂಡವರು ತಮ್ಮ ಸೈನ್ಯವನ್ನು ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿ 3 ಭಾಗಗಳನ್ನಾಗಿ ಮಾಡಿಕೊಂಡರು. 2 ಕಡೆಗೂ ಭಯಂಕರ ಯುದ್ಧ ಆರಂಭವಾಯಿತು. ಯುದ್ಧವು ಮುಂದುವರಿದು ನಕುಲನು ಕರ್ಣನ 3 ಮಕ್ಕಳನ್ನು ಸಂಹರಿಸಿದನು. ಕೌರವರ ಪಾಂಡವರ ದ್ವಂದ್ವ ಯುದ್ಧ ನಡೆಯಿತು. ಶಲ್ಯನು ಪಾಂಡವ ಸೇನೆಯನ್ನು ಯುಧಿಷ್ಠಿರನನ್ನು ಬಾಣಗಳಿಂದ ಪ್ರಹರಿಸಿದನು. ಶಲ್ಯನು ಭೀಮನೊಡನೆ ಗದಾಯುದ್ಧ ಮಾಡಿ ಇಬ್ಬರೂ ತಮ್ಮ ಪರಾಕ್ರಮ ತೋರಿಸಿದರು. ಇನ್ನೊಂದೆಡೆ ನಡೆದ ಯುದ್ಧದಲ್ಲಿ ದುರ್ಯೋಧನನು ಚೇಕಿತಾನನನ್ನು ಕೊಂದನು. ಯುಧಿಷ್ಠಿರನು ಕೌರವರ ಕಡೆಯ ಚಂದ್ರಸೇನ ಧ್ರುಮಸೇನರನ್ನು ಸಂಹರಿಸಿದನು. ಶಲ್ಯನು ಭೀಮನೊಡನೆ ಕಾದಾಡಿ ಪುನಃ ನಕುಲ ಸಹದೇವರೊಡನೆ ಯುದ್ಧ ಮಾಡಿದನು. ತನ್ನ ಅದ್ಭುತ ಪರಾಕ್ರಮವನ್ನು ಪ್ರದರ್ಶಿಸಿದನು. ಬೇರೊಂದು ಭಾಗದಲ್ಲಿ ಅರ್ಜುನ ಅಶ್ವತ್ಥಾಮರು ಘೋರ ಯುದ್ಧ ಮಾಡಿದರು. ಯುದ್ಧ ಮಾಡುತ್ತಿದ್ದಂತೆ ನಡುವೆ ಅಶ್ವತ್ಥಾಮನು ಪಾಂಚಾಲ ವೀರನಾದ ಸುರಥನನ್ನು ಸಂಹರಿಸಿದನು. ದುರ್ಯೋಧನನು ದೃಷ್ಟದ್ಯುಮ್ನನೊಡನೆ ಕಾದಾಡಿದರೆ ಅರ್ಜುನ ಅಶ್ವತ್ಥಾಮರು ತಮ್ಮ ದ್ವಂದ್ವ ಯುದ್ಧ ಮುಂದುವರೆಸಿದರು. ಶಲ್ಯನು ನಕುಲನೊಡನೆ ಕಾದಾಡಿದನು. ಅಂದಿನ ಯುದ್ಧದಲ್ಲಿ ಭೀಮನು ದುರ್ಯೋಧನನನ್ನು ಸೋಲಿಸಿದನು. ಅದೇ ರೀತಿ ಯುಧಿಷ್ಠಿರನು ಶಲ್ಯನೊಡನೆ ಯುದ್ಧ ಮಾಡಿ ಅವನನ್ನು ಪರಾಜಯಗೊಳಿಸಿದನು. ಬಳಿಕ ಶಲ್ಯನು ಸಿಂಹನಾದ ಮಾಡುತ್ತಾ ಯುಧಿಷ್ಠಿರನನ್ನು ಪಾಂಡವ ಸೇನೆಯನ್ನು ಆಕ್ರಮಿಸಿದನು. ಭೀಮನು ಶಲ್ಯನನ್ನು ಎದುರಿಸಿ ಅವನ ಧನುಸ್ಸನ್ನು ಕತ್ತರಿಸಿದನು. ಅವನ ಸಾರಥಿಯನ್ನು ಸಂಹರಿಸಿ ರಥದ ಕುದುರೆಗಳನ್ನು ಸಂಹರಿಸಿದನು. ಬಳಿಕ ತನ್ನ ಬಾಣಗಳಿಂದ ಶಲ್ಯನ ಕವಚವನ್ನು ಕತ್ತರಿಸಿದನು. ಶಲ್ಯನು ರಥದಿಂದ ಧುಮುಕಿ ಯುಧಿಷ್ಠಿರನಿಗೆ ಎದುರಾಗಿ ಬಂದನು. ಪಾಂಡವ ವೀರರು ಅವನನ್ನು ಸುತ್ತುವರೆದರು. ಯುದ್ಧವು ಮುಂದುವರೆದು ಯುಧಿಷ್ಠಿರನು ತನ್ನ ಶಕ್ತ್ಯಾಯುಧವನ್ನು ಶಲ್ಯನ ಮೇಲೆ ಪ್ರಯೋಗಿಸಿದನು. ಶಲ್ಯನಿಗೆ ಆ ಶಕ್ತ್ಯಾಯುಧವನ್ನು ತಡೆಯಲು ಆಗಲಿಲ್ಲ. ಶಕ್ತ್ಯಾಯುಧದಿಂದ ಹತನಾಗಿ ರಥದಿಂದ ಭೂಮಿಯ ಮೇಲೆ ಬಿದ್ದನು. ಒಡನೆಯೇ ಶಲ್ಯನ ತಮ್ಮನು ಯುಧಿಷ್ಠಿರನನ್ನು ಆಕ್ರಮಿಸಿದನು. ಯುಧಿಷ್ಠಿರನು ತನ್ನ ಭಲ್ಲದಿಂದ ಶಲ್ಯನ ತಮ್ಮನನ್ನು ಕತ್ತರಿಸಿದನು. ಬೇರೊಂದು ಕಡೆ ನಡೆಯುತ್ತಿದ್ದ ಸಾತ್ಯಕಿ ಕೃತವರ್ಮನ ನಡುವಣ ಯುದ್ಧದಲ್ಲಿ ಸಾತ್ಯಕಿಯು ಕೃತವರ್ಮನ ಕುದುರೆಗಳು ರಥಗಳನ್ನು ಧ್ವಂಸ ಮಾಡಿದನು. ಕೃತವರ್ಮನನ್ನು ಅಶ್ವತ್ಥಾಮನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋದನು. ಪಾಂಡವ ಸೈನಿಕರು ಅಳಿದುಳಿದ ಶಲ್ಯನ ಅನುಯಾಯಿಗಳನ್ನು ವಧಿಸಿದರು. ಕೌರವರ ಸೇನೆ ಪಲಾಯನ ಮಾಡುವಂತಾಯಿತು. ಬಳಿಕ ದುರ್ಯೋಧನನ ಸಲಹೆಯಂತೆ ಕೌರವರ ಕಡೆಯ ಯೋಧರು ಪಾಂಡವರ ಮೇಲೆ ಪುನಃ ಎರಗಿದರು. ಶಾಲ್ವನು ಒಂದು ಆನೆಯ ಮೇಲೆ ಕುಳಿತು ಪಾಂಡವರ ಸೈನ್ಯವನ್ನು ಆಕ್ರಮಿಸಿದನು. ದೃಷ್ಟದ್ಯುಮ್ನನು ಶಾಲ್ವನ ಆನೆಯನ್ನು ಸಂಹರಿಸಿದನು. ಯುದ್ಧವು ಮುಂದುವರಿದು ಸಾತ್ಯಕಿಯು ಶಾಲ್ವನನ್ನು ಸಂಹರಿಸಿದನು. ಕೃತವರ್ಮನು ಪಾಂಡವ ಸೇನೆಯ ಮೇಲೆ ಎರಗಿದನು. ಸಾತ್ಯಕಿಯು ಕ್ಷೇಮಧೂರ್ತಿಯನ್ನು ಕೊಂದು ಕೃತವರ್ಮನನ್ನು ಪರಾಜಯಗೊಳಿಸಿದನು. 2 ಕಡೆಯವರಿಗೂ ಘೋರ ಯುದ್ಧ ನಡೆಯಿತು. ದುರ್ಯೋಧನನು ತನ್ನ ಪರಾಕ್ರಮವನ್ನು ತೋರುತ್ತಾ ಯುದ್ಧ ಮಾಡಿದನು. ಅರ್ಜುನನು ದುರ್ಯೋಧನನ ರಥ ಸೈನ್ಯವನ್ನೆಲ್ಲ ನಾಶಪಡಿಸಿದನು. ದೃಷ್ಟದ್ಯುಮ್ನನು ದುರ್ಯೋಧನನನ್ನು ಪರಾಜಯಗೊಳಿಸಿದನು. ದುರ್ಯೋಧನನು ಆತುರದಿಂದ ರಣಭೂಮಿಯನ್ನು ಬಿಟ್ಟು ಹೊರಟು ಹೋದನು. ಯುದ್ಧವು ಮುಂದುವರೆಯಿತು. ಕೌರವರು ಭೀಮನನ್ನು ಆಕ್ರಮಿಸಿದರು. ಭೀಮನು ಅವರೊಡನೆ ಯುದ್ಧ ಮಾಡಿ ಧೃತರಾಷ್ಟ್ರನ 11 ಮಕ್ಕಳನ್ನು ವಧೆ ಮಾಡಿದನು. ಹಾಗೆಯೇ ಅರ್ಜುನನು ಸತ್ಯಕರ್ಮ, ಸತ್ಯೇಶು, ಸುಶರ್ಮರನ್ನು ಸಂಹರಿಸಿದನು. ಬೇರೊಂದು ಕಡೆ ಭೀಮನು ಧೃತರಾಷ್ಟ್ರನ ಮಗ ಸುದರ್ಶನನನ್ನು ಕೊಂದು ಹಾಕಿದನು. ಮಹಾಯುದ್ಧವು ಮುಂದುವರೆಯಿತು. ಶಕುನಿಯ ಸೈನಿಕರು ಪಾಂಡವರನ್ನು ಮುತ್ತಿದರು. ಸಹದೇವನು ಶಕುನಿಯ ಮಗ ಉಲೂಕನನ್ನು ವಧಿಸಿದನು. ಶಕುನಿಯು ಕೋಪಾವೇಶದಿಂದ ಸಹದೇವನನ್ನು ಬಾಣಗಳಿಂದ ಪ್ರಹರಿಸಿದನು. ಸಹದೇವನು ಶಕುನಿಯು ತಮಗೆ ಜೂಜಾಟದಲ್ಲಿ ಮಾಡಿದ ಮೋಸವನ್ನು ನೆನೆಸಿಕೊಂಡು ತನ್ನ ಬಾಣಗಳನ್ನು ಶಕುನಿಯ 2 ಭುಜಗಳನ್ನೂ ಕತ್ತರಿಸಿ ಅವನ ಕತ್ತನ್ನು ಕತ್ತರಿಸಿದನು. ಪ್ರಾಣ ಕಳೆದುಕೊಂಡ ಶಕುನಿಯು ನೆಲದ ಮೇಲೆ ಬಿದ್ದನು. ಪಾಂಡವರ ಯೋಧರು ಸಹದೇವನನ್ನು ಅಭಿನಂದಿಸಿದರು. ಶಕುನಿಯ ಸೈನಿಕರನ್ನು ಅರ್ಜುನನು ಸದೆಬಡಿದು ಕೊಂದು ಹಾಕಿದನು.
ಕೃತವರ್ಮ, ಕೃಪ, ಅಶ್ವತ್ಥಾಮರು ದುರ್ಯೋಧನನನ್ನು ಕಾಣಬೇಕೆಂದು ಆತುರದಿಂದ ಇದ್ದರು. ಯುಧಿಷ್ಠಿರನು ದುರ್ಯೋಧನನನ್ನು ವಧಿಸುವ ಇಚ್ಛೆಯಿಂದ ಅವನನ್ನು ಹುಡುಕುತ್ತಿದ್ದನು. ದುರ್ಯೋಧನನು ಯುದ್ಧದಲ್ಲಿ ಬೇಸತ್ತು ಆಯಾಸಗೊಂಡು ತನ್ನ ಗದೆಯನ್ನು ಹಿಡಿದು ಒಂದು ಸರೋವರದ ಬಳಿಗೆ ಬಂದು ತನ್ನ ಮಾಯಾವಿದ್ಯೆಯಿಂದ ಸರೋವರದ ನೀರನ್ನು ಸ್ತಂಭಿಸಿ ನೀರಿನೊಳಗೆ ನಿಂತಿದ್ದನು. ಕೃಪ, ಅಶ್ವತ್ಥಾಮ, ಕೃತವರ್ಮರು ಸರೋವರದ ಬಳಿಗೆ ಬಂದು ದುರ್ಯೋಧನನನ್ನು ಕಂಡರು. ಯುಧಿಷ್ಠಿರನೊಡನೆ ಧೈರ್ಯವಾಗಿ ಯುದ್ಧ ಮಾಡೆಂದು ಅವನನ್ನು ಹುರಿದುಂಬಿಸಿದರು. ಯುಧಿಷ್ಠಿರನು ಎತ್ತ ಕಡೆ ದುರ್ಯೋಧನನನ್ನು ಹುಡುಕುತ್ತಾ ಬರುತ್ತಿರಲು ವ್ಯಾಧರ ಮೂಲಕ ದುರ್ಯೋಧನನು ಇರುವ ಸ್ಥಳವನ್ನು ತಿಳಿದುಕೊಂಡನು. ಒಡನೆಯೇ ತನ್ನ ಸೈನ್ಯದೊಡನೆ ಸರೋವರದ ಬಳಿಗೆ ಬಂದನು. ಯುಧಿಷ್ಠಿರನು ನೀರಿನಲ್ಲಿ ನಿಂತಿದ್ದ ದುರ್ಯೋಧನನನ್ನು ಯುದ್ಧಕ್ಕೆ ಕರೆದನು. ಕೃಪ, ಅಶ್ವತ್ಥಾಮ, ಕೃತವರ್ಮರು ಬಹಳ ದೂರದಲ್ಲಿ ಒಂದು ಆಲದ ಮರದ ಕೆಳಗೆ ಕುಳಿತರು. ದುರ್ಯೋಧನನು ಗದೆಯನ್ನು ಎತ್ತಿ ಹಿಡಿದು ಸರೋವರದಿಂದ ಮೇಲಕ್ಕೆ ಬಂದನು. ಒಬ್ಬೊಬ್ಬರೇ ಪಾಂಡವರೊಡನೆ ಯುದ್ಧ ಮಾಡುವುದಾಗಿ ಹೇಳಿದನು. ಆಗ ಭೀಮನಿಗೂ ದುರ್ಯೋಧನನಿಗೂ ಮಾತು ನಡೆಯಿತು. ಭೀಮ, ದುರ್ಯೋಧನರು ಗದಾಯುದ್ಧ ಮಾಡಲು ಒಪ್ಪಿದರು. ಅಷ್ಟರಲ್ಲಿ ಅವರಿಬ್ಬರಿಗೂ ಗದಾಯುದ್ಧ ಗುರುವಾದ ಬಲರಾಮನು ಅಲ್ಲಿಗೆ ಬಂದನು. ಬಲರಾಮನು ಕೃಷ್ಣ, ಪಾಂಡವರು, ಕೌರವರ ಪ್ರಮುಖನಾದ ದುರ್ಯೋಧನ ಇವರುಗಳಿಗೆ ಹೇಳಿದನು, ನಾನು ಈಗ ತಾನೇ ನನ್ನ ತೀರ್ಥಯಾತ್ರೆಯಿಂದ ಹಿಂತಿರುಗುತ್ತಿದ್ದೇನೆ. 42 ದಿನಗಳು ತೀರ್ಥಯಾತ್ರೆ ಮುಗಿಸಿದೆ. ಈಗ ಭೀಮ ದುರ್ಯೋಧನರಿಗೆ ನಡೆಯುವ ಗದಾಯುದ್ಧವನ್ನು ನೋಡಲು ಬಂದಿದ್ದೇನೆ ಎಂದನು. ಎಲ್ಲರೂ ಬಲರಾಮನನ್ನು ಸ್ವಾಗತಿಸಿದರು. ಬಲರಾಮನು ಸಮಂತ ಪಂಚಕ ತೀರ್ಥಕ್ಕೆ ಹೋಗಿ ಅಲ್ಲಿ ಯುದ್ಧ ನಡೆಯಬೇಕೆಂದು ಇಚ್ಛೆಪಟ್ಟನು. ಎಲ್ಲರೂ ಸಮ್ಮತಿಸಿ ಅಲ್ಲಿಂದ ಹೊರಟು ಸಮಂತ ಪಂಚಕಕ್ಕೆ ಬಂದು ಸೇರಿದರು. ಆ ಪುಣ್ಯ ಭೂಮಿಯಲ್ಲಿ ಗದಾಯುದ್ಧ ನಡೆಯಲೆಂದು ತೀರ್ಮಾನಿಸಿದರು. ಗದಾಯುದ್ಧವು ಆರಂಭವಾಗುವ ಮುನ್ನ ಭೀಮ, ದುರ್ಯೋಧನರ ನಡುವೆ ಮಾತುಗಳಾದವು. ಭೀಮನು ಗದೆಯನ್ನು ಹಿಡಿದು ದುರ್ಯೋಧನನನ್ನು ಎದುರಿಸಿದನು. ಇಬ್ಬರೂ ಯುದ್ಧ ಮಾಡಲು ತೊಡಗಿದರು. 2 ಗದೆಗಳ ಸಂಘರ್ಷದಿಂದಾಗಿ ಅಗ್ನಿಯ ಕಿಡಿಗಳು ಹಾರುತ್ತಿದ್ದವು. ನಾನಾ ಭಂಗಿಗಳಲ್ಲಿ ಗದಾಯುದ್ಧ ನಡೆಯಿತು. ಇಬ್ಬರೂ ವಿಚಿತ್ರವಾದ ಮಂಡಲಗಳ ಗತಿಯಲ್ಲಿ ಸಂಚರಿಸುತ್ತಾ ಒಬ್ಬನನ್ನು ಮತ್ತೊಬ್ಬನು ಪ್ರಹರಿಸುತ್ತಾ ಯುದ್ಧ ಮಾಡಿದರು. ಇಬ್ಬರಿಗೂ ಪೆಟ್ಟಾಗಿ ಇಬ್ಬರೂ ಸಾವರಿಸಿಕೊಂಡರು. ಭೀಮನು ದುರ್ಯೋಧನನ ಸಮೀಪಕ್ಕೆ ಬಂದು ತನ್ನ ಗದೆಯಿಂದ ಅವನ ತೊಡೆಗಳನ್ನು ಪ್ರಹರಿಸಿದನು. ದುರ್ಯೋಧನನ ತೊಡೆಗಳು ಮುರಿದವು. ತಕ್ಷಣ ನೆಲದ ಮೇಲೆ ಬಿದ್ದನು. ಕೆಳಕ್ಕೆ ಬಿದ್ದಿದ್ದ ದುರ್ಯೋಧನನನ್ನು ಭೀಮನು ನಿಂದಿಸಿದನು. ಹಿಂದೆ ತಮಗೆ ದುರ್ಯೋಧನನು ಕೊಟ್ಟಿದ್ದ ಹಿಂಸೆಗಳನ್ನು ನೆನೆದು ದುರ್ಯೋಧನನನ್ನು ನಿಂದಿಸಿದನು. ಯುಧಿಷ್ಠಿರನು ಭೀಮ ಮತ್ತು ದುರ್ಯೋಧನರಿಬ್ಬರಿಗೂ ಸಮಾಧಾನ ಮಾಡಿದನು. ಆದರೂ ಭೀಮನು ಕೋಪದಿಂದ ದುರ್ಯೋಧನನ ತಲೆಯನ್ನು ತನ್ನ ಕಾಲಿನಿಂದ ಮೆಟ್ಟಿದನು. ಸಂಜೆಯಾಗಲು ಎಲ್ಲರೂ ತಮ್ಮ ಶಿಬಿರಗಳಿಗೆ ವಿಶ್ರಾಂತಿಗಾಗಿ ತೆರಳಿದರು. ಪಾಂಡವರು ದುರ್ಯೋಧನನ ಶಿಬಿರದ ಬಳಿಗೆ ಬಂದು ರಥದಿಂದ ಕೆಳಗಿಳಿದರು. ಆಗ ಕೃಷ್ಣನು ಅರ್ಜುನನಿಗೆ ಹೇಳಿದನು, ಅರ್ಜುನ, ಮೊದಲು ನಿನ್ನ ಗಾಂಡೀವ ಮತ್ತು ಬತ್ತಳಿಕೆಯನ್ನು ರಥದಿಂದ ಕೆಳಗಿಳಿಸಿ ನೀನು ರಥದಿಂದ ಇಳಿ. ನೀನು ಇಳಿದ ನಂತರ ನಾನು ರಥದಿಂದ ಇಳಿಯುತ್ತೇನೆ ಎಂದನು. ಅರ್ಜುನನು ತನ್ನ ಧನುಸ್ಸು ಬಾಣಗಳನ್ನು ಕೆಳಗೆ ಇಟ್ಟು ತಾನೂ ರಥದಿಂದ ಇಳಿದನು. ಕೃಷ್ಣನು ಕುದುರೆಗಳ ಕಡಿವಾಣಗಳನ್ನು ಬಿಟ್ಟು ಅರ್ಜುನನ ರಥದಿಂದ ಕೆಳಗಿಳಿದನು. ರಥದ ಧ್ವಜದಲ್ಲಿದ್ದ ವಾನರನೂ ಅದೃಶ್ಯನಾದನು. ಒಡನೆಯೇ ಅರ್ಜುನನ ರಥವು ಸುಟ್ಟು ಬೂದಿಯಾಯಿತು. ಎಲ್ಲರೂ ಧರ್ಮವಿರುವ ಕಡೆ ಶ್ರೀಕೃಷ್ಣನಿರುತ್ತಾನೆ, ಎಲ್ಲಿ ಶ್ರೀಕೃಷ್ಣನು ಇರುವನೋ ಅಲ್ಲಿ ಜಯ ಇರುತ್ತದೆ ಎನ್ನುವುದನ್ನು ನೆನೆದು ಉದ್ಗರಿಸಿದರು. ಬಳಿಕ ಕೃಷ್ಣನು ತನ್ನ ಸಾರಥಿ ಬಾಹುಕನೊಡನೆ ರಥದಲ್ಲಿ ಕುಳಿತು ಹಸ್ತಿನಾಪುರಕ್ಕೆ ಪ್ರಯಾಣ ಹೊರಟನು. ಹಸ್ತಿನಾಪುರ ಸೇರಿ ಧೃತರಾಷ್ಟ್ರನನ್ನು, ಗಾಂಧಾರಿಯನ್ನು ಭೇಟಿ ಮಾಡಿ ಅವರುಗಳನ್ನು ಸಮಾಧಾನಪಡಿಸಿದನು. ತಕ್ಷಣ ಅಲ್ಲಿಂದ ಹೊರಟು ದಾರುಕನೊಡನೆ ಪಾಂಡವರ ಬಳಿಗೆ ಬಂದು ಸೇರಿದನು. ಇತ್ತ ಕಡೆ ದುರ್ಯೋಧನನು ಮಲಗಿದ್ದ ಕಡೆಗೆ ವಿಲಪಿಸುತ್ತಾ ತನ್ನ ಸ್ಥಿತಿಯನ್ನು ಅಶ್ವತ್ಥಾಮನಿಗೆ ವಾರ್ತಾವಾಹಕರ ಮೂಲಕ ಹೇಳಿ ಕಳುಹಿಸಿದನು. ಸುದ್ದಿಯನ್ನು ಕೇಳಿ ಅಶ್ವತ್ಥಾಮ, ಕೃಪ ಮತ್ತು ಕೃತವರ್ಮ ಈ ಮೂವರು ಕುದುರೆಗಳ ರಥದ ಮೂಲಕ ದುರ್ಯೋಧನನ ಬಳಿಗೆ ಬಂದರು. ಕೆಳಗೆ ಬಿದ್ದು ಪ್ರಾಣ ಸಂಕಟದಿಂದ ಹೊರಳಾಡುತ್ತಿದ್ದ ದುರ್ಯೋಧನನನ್ನು ನೋಡಿದರು. ಅವನ ಸಮೀಪದಲ್ಲಿ ನೆಲದ ಮೇಲೆ ಕುಳಿತುಕೊಂಡರು. ದುರ್ಯೋಧನನ ಸ್ಥಿತಿಯನ್ನು ನೋಡಿ ಕಣ್ಣೀರಿಟ್ಟರು. ಅಶ್ವತ್ಥಾಮನು ಪಾಂಡವರನ್ನು ಕೃಷ್ಣನ ಸಮ್ಮುಖದಲ್ಲಿಯೇ ಸಂಹರಿಸುವುದಾಗಿ ಪ್ರಮಾಣ ಮಾಡಿದನು. ದುರ್ಯೋಧನನ ಸಲಹೆಯಂತೆ ಕೃಪರು ಅಶ್ವತ್ಥಾಮನನ್ನು ಸೇನಾಪತಿಯನ್ನಾಗಿ ಮಾಡಿದರು. ಅಲ್ಲಿಂದ ಮೂವರೂ ಹೊರಟರು. ಪಾಂಡವರ ವಿಷಯದಲ್ಲಿ ಅವರು ಮೂವರು ಹೆದರಿದ್ದರು. ಮೂವರು ಅರಣ್ಯ ಪ್ರವೇಶಕ್ಕೆ ಹೋಗಿ ತಮ್ಮ ರಥದ ಕುದುರೆಗಳನ್ನು ಬಿಚ್ಚಿದರು. ಅಲ್ಲಿ ಇದ್ದ ಒಂದು ಆಲದ ಮರದ ಕೆಳಗೆ ಮೂವರೂ ಕುಳಿತರು. ಅಂದು ರಾತ್ರಿ ಮಹಾಘೋರ ಕತ್ತಲೆ ಹರಡಿತ್ತು. ನಿದ್ದೆಯಿಲ್ಲದೆ ಆಯಾಸದಿಂದ ತೂಕಡಿಸುತ್ತಾ ಹಾಗೆಯೇ ನೆಲದಲ್ಲಿ ಮಲಗಿದರು. ಅಶ್ವತ್ಥಾಮನಿಗೆ ನಿದ್ರೆ ಬರಲಿಲ್ಲ. ಅವನು ಕುಳಿತಿದ್ದ ಮರದ ಮೇಲೆ ಸಾವಿರಾರು ಕಾಗೆಗಳು ವಾಸಿಸುತ್ತಿದ್ದವು. ಅವುಗಳು ಬೇರೆ ಬೇರೆ ಕೊಂಬೆಯ ಮೇಲೆ ನಿದ್ರಿಸುತ್ತಿದ್ದವು. ಅಷ್ಟರಲ್ಲಿ ಅಲ್ಲಿಗೆ ಭಯಂಕರವಾದ ಒಂದು ಗೂಬೆಯು ಬಂದಿತ್ತು.
ಆ ಮರದ ಮೇಲೆ ಬಂದು ಕುಳಿತು ಮರುಕ್ಷಣ ಅಲ್ಲಿದ್ದ ಆ ಕಾಗೆಗಳನ್ನೆಲ್ಲ ಕೊಂದು ಹಾಕಿತು. ತನ್ನ ಕಾಲುಗಳಿಂದಲೇ ಕಾಗೆಗಳ ರೆಕ್ಕೆ ಕೈಕಾಲುಗಳನ್ನು ಕತ್ತರಿಸಿ ಸಾಯಿಸಿತು. ಆ ಕ್ರೂರ ಕರ್ಮವನ್ನು ನೋಡಿದ ಅಶ್ವತ್ಥಾಮನು ತನ್ನಲ್ಲಿಯೇ ಚಿಂತಿಸಿದನು. ಈ ರಾತ್ರಿ ಪಾಂಡವರೆಲ್ಲರೂ ಯುದ್ಧದ ಆಯಾಸದಿಂದ ಮಲಗಿ ನಿದ್ರಿಸುತ್ತಿದ್ದಾರೆ. ಅವರೆಲ್ಲರೂ ಪರಾಕ್ರಮಿಗಳು. ಅವರನ್ನು ನಾನಾಗಿ ನೇರವಾಗಿ ಎದುರಿಸಿ ಸಂಹರಿಸಲು ಸಾಧ್ಯವಿಲ್ಲ. ಈಗ ನಾನು ದುರ್ಯೋಧನನಿಗೆ ಕೊಟ್ಟಿರುವ ಪ್ರತಿಜ್ಞೆಯನ್ನು ನೆರವೇರಿಸಲು ಈ ರಾತ್ರಿ ಪಾಂಡವರನ್ನು ಕೊಲ್ಲುತ್ತೇನೆ ಎಂದು ತೀರ್ಮಾನಿಸಿದನು. ನಿದ್ದೆ ಮಾಡುತ್ತಿದ್ದ ಕೃತವರ್ಮನನ್ನು ಎಬ್ಬಿಸಿ ತನ್ನ ನಿಶ್ಚಯವನ್ನು ಅವರಿಗೆ ತಿಳಿಸಿದನು. ನಿಶ್ಚಿಂತೆಯಿಂದ ಮಲಗಿರುವ ದೃಷ್ಟದ್ಯುಮ್ನ, ಪಾಂಡುವಿನ ಮಕ್ಕಳು, ಪಾಂಚಾಲರು ಎಲ್ಲರನ್ನೂ ಕತ್ತರಿಸಿ ಹಾಕುವುದಾಗಿ ಹೇಳಿದನು. ಕೃಪರು ಸ್ವಲ್ಪ ತಡೆದರು. ಆದರೆ ಅಶ್ವತ್ಥಾಮನು ತನ್ನ ಪ್ರತಿಜ್ಞೆಯನ್ನು ಬದಲಿಸಲಿಲ್ಲ. ರಥದಲ್ಲಿ ಕುಳಿತು ಪಾಂಡವರ ಶಿಬಿರದ ಕಡೆಗೆ ಹೊರಟನು. ಕೃತವರ್ಮರು ಅವನನ್ನು ಹಿಂಬಾಲಿಸಿ ಹೊರಟರು. ಅಶ್ವತ್ಥಾಮನು ಕೃತವರ್ಮರಿಬ್ಬರನ್ನು ಶಿಬಿರದ ಬಾಗಿಲಿನ ಬಳಿ ಇರಲು ಹೇಳಿ ತಾನೊಬ್ಬನೇ ಶಿಬಿರದೊಳಗೆ ನಡೆದನು. ಪಾಂಚಾಲ ಯೋಧರು ನಿಶ್ಚಿಂತರಾಗಿ ಮಲಗಿ ನಿದ್ರಿಸುತ್ತಿದ್ದರು. ಅಶ್ವತ್ಥಾಮನು ಮಲಗಿದ್ದ ದೃಷ್ಟದ್ಯುಮ್ನನನ್ನು ಕಾಲಿನಿಂದ ಒದ್ದು ಎಬ್ಬಿಸಿದನು. ಮೇಲಕ್ಕೆ ಏಳಲು ಪ್ರಯತ್ನಿಸಿದ ದೃಷ್ಟದ್ಯುಮ್ನನ ತಲೆಕೂದಲನ್ನು ಹಿಡಿದು ಎಳೆದು ಅವನನ್ನು ನೆಲದ ಮೇಲೆ ಕೆಡವಿ ತನ್ನ ಕಾಲುಗಳಿಂದ ಅವನನ್ನು ಪ್ರಹರಿಸಿ ವಧಿಸಿದನು. ದೃಷ್ಟದ್ಯುಮ್ನನ ಪ್ರಾಣ ಹೋಗುವ ಮೊದಲು ಅವನ ಕಿರುಚಾಟ ಕೇಳಿ ಅಲ್ಲಿದ್ದ ರಕ್ಷಕರು, ಸ್ತ್ರೀಯರು ಎಚ್ಚರಗೊಂಡರು. ಅಶ್ವತ್ಥಾಮನು ಅವರುಗಳನ್ನು ದಾಟಿ ಬೇರೆ ಶಿಬಿರದಲ್ಲಿ ಮಲಗಿದ್ದ ಉತ್ತಮೌಜಸನನ್ನು ಸಂಹರಿಸಿದನು. ಹಾಗೆಯೇ ತನ್ನನ್ನು ಎದುರಿಸಿ ಬಂದ ಯುಧಾಮನ್ಯುವನ್ನೂ ಕೊಂದು ಅಲ್ಲಿದ್ದ ಯೋಧರನ್ನೆಲ್ಲ ತಾನೊಬ್ಬನೇ ಸಂಹರಿಸಿ ದ್ರೌಪದಿಯ 5 ಮಕ್ಕಳು ಮಲಗಿದ್ದ ಜಾಗಕ್ಕೆ ಬಂದನು. ಎಚ್ಚರಗೊಂಡ ಅವರುಗಳು ಅಶ್ವತ್ಥಾಮನನ್ನು ಎದುರಿಸಿ ನಿಂತರು. ಆದರೆ ಅಶ್ವತ್ಥಾಮನು ಅವರನ್ನು ಅತಿಕ್ರಮಿಸಿ ಒಬ್ಬೊಬ್ಬರನ್ನೇ ಕತ್ತರಿಸಿ ಹಾಕಿದನು. ಅಲ್ಲಿಯೇ ಇದ್ದ ಶಿಖಂಡಿಯನ್ನು ತುಂಡು ತುಂಡಾಗಿ ಕತ್ತರಿಸಿದನು. ಬಳಿಕ ಶಿಬಿರಗಳಿಂದ ಹೊರಕ್ಕೆ ಬಂದು ಕೃತವರ್ಮರೊಡಗೂಡಿ ದುರ್ಯೋಧನನು ಬಿದ್ದಿದ್ದ ಜಾಗಕ್ಕೆ ಬಂದನು. ದುರ್ಯೋಧನನ ಸ್ಥಿತಿ ಚಿಂತಾಜನಕವಾಗಿತ್ತು. ಅವನನ್ನು ನೋಡಿ ಕೃತವರ್ಮರು ವಿಲಪಿಸಿದರು. ಅಶ್ವತ್ಥಾಮನು ತಾನು ಪಾಂಚಾಲರನ್ನು ವಧಿಸಿರುವುದಾಗಿ ಹೇಳಿದನು. ದುರ್ಯೋಧನನಿಗೆ ಬಹಳ ಸಮಾಧಾನವಾಯಿತು. ಮಾತನಾಡುತ್ತಲೇ ತನ್ನ ಪ್ರಾಣವನ್ನು ಬಿಟ್ಟನು. ಸ್ವರ್ಗವನ್ನು ಸೇರಿದನು. ಯುಧಿಷ್ಠಿರನಿಗೆ ಪಾಂಚಾಲರು, ಪಾಂಡವರ ಮಕ್ಕಳು, ದೃಷ್ಟದ್ಯುಮ್ನನು, ಶಿಖಂಡಿಯೂ ಹತರಾದ ವಿಷಯ ತಿಳಿಯಿತು. ಬಹಳವಾಗಿ ವಿಲಪಿಸಿದನು. ಯುಧಿಷ್ಠಿರನ ಆಜ್ಞೆಯಂತೆ ನಕುಲನು ದ್ರೌಪದಿಯನ್ನು ಪಾಂಚಾಲ ರಾಜ ದೃಷ್ಟದ್ಯುಮ್ನನ ಶಿಬಿರಕ್ಕೆ ಕರೆದುಕೊಂಡು ಹೋದನು. ತನ್ನ ಎಲ್ಲಾ ಮಕ್ಕಳು ವಿನಾಶಗೊಂಡುದನ್ನು ತಿಳಿದು ಅತ್ಯಂತ ದುಃಖಿತಳಾದಳು. ಭೂಮಿಯ ಮೇಲೆ ಬಿದ್ದು ರೋಧಿಸಿದಳು. ಭೀಮಸೇನನು ಅವಳನ್ನು ಸಮಾಧಾನಪಡಿಸಿದನು. ಅಶ್ವತ್ಥಾಮನನ್ನು ಹಿಡಿಯಲು ರಥವನ್ನು ಹತ್ತಿ ಹೊರಟನು. ಕೃಷ್ಣ, ಅರ್ಜುನ, ಯುಧಿಷ್ಠಿರರು ಭೀಮನನ್ನು ಅನುಸರಿಸಿ ಹೊರಟರು. ಅಶ್ವತ್ಥಾಮನು ಗಂಗಾ ನದಿಯ ತೀರದಲ್ಲಿ ಇದ್ದಾನೆಂದು ತಿಳಿದು ಭೀಮನು ಅಲ್ಲಿಗೆ ಬಂದನು. ಅಲ್ಲಿಗೆ ಬಂದು ಋಷಿಗಳ ಮಧ್ಯೆ ಕುಳಿತಿದ್ದ ಅಶ್ವತ್ಥಾಮನನ್ನು ನೋಡಿದನು. ಓಡಿ ಹೋಗಿ ಅಶ್ವತ್ಥಾಮನನ್ನು ಎದುರಿಸಿ ನಿಂತನು. ಭೀಮ, ಕೃಷ್ಣ, ಅರ್ಜುನ, ಯುಧಿಷ್ಠಿರನನ್ನು ನೋಡಿ ಅಶ್ವತ್ಥಾಮನಿಗೆ ಭಯವಾಯಿತು. ಒಡನೆಯೇ ಅವರ ಮೇಲೆ ಐಶಿಕಾಸ್ತ್ರವನ್ನು ಬಿಟ್ಟನು. ಅದನ್ನು ನೋಡಿ ಅರ್ಜುನನು ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನು ಬಿಟ್ಟನು. 2 ಅಸ್ತ್ರಗಳು ಲೋಕಗಳನ್ನೆಲ್ಲ ಪರಿತಾಪಗೊಳಿಸಿದವು. ಆಗ ಅಶ್ವತ್ಥಾಮ ಅರ್ಜುನರನ್ನು ಸಮಾಧಾನಗೊಳಿಸಲು ವ್ಯಾಸರು, ನಾರದರು ಆ ಅಸ್ತ್ರಗಳ ನಡುವೆ ಬಂದು ನಿಂತರು. ವ್ಯಾಸರು ಆಜ್ಞೆ ಮಾಡಿದ ರೀತಿ ಅರ್ಜುನನು ತನ್ನ ಅಸ್ತ್ರವನ್ನು ಉಪಸಂಹಾರಪಡಿಸಿದನು. ಅಶ್ವತ್ಥಾಮನಿಗೆ ತನ್ನ ಅಸ್ತ್ರವನ್ನು ಉಪಹರಿಸಲು ಸಾಧ್ಯವಾಗಲಿಲ್ಲ. ವ್ಯಾಸರ ಆದೇಶದಂತೆ ತನ್ನ ತಲೆಯಲ್ಲಿದ್ದ ಮಣಿಯನ್ನು ತೆಗೆದು ಪಾಂಡವರಿಗೆ ಕೊಟ್ಟನು. ತಾನು ಬಿಟ್ಟಿದ್ದ ಅಸ್ತ್ರವನ್ನು ಉತ್ತರೆಯ ಗರ್ಭದ ಮೇಲೆ ಪ್ರಯೋಗಿಸಿದನು. ಬಳಿಕ ಮಹಾರಣ್ಯದೊಳಗೆ ಹೊರಟು ಹೋದನು. ಕೃಷ್ಣನು ಅವನನ್ನು ಶಪಿಸಿದನು. ಶ್ರೀಕೃಷ್ಣ, ವ್ಯಾಸ, ನಾರದ, ಯುಧಿಷ್ಠಿರ, ಭೀಮ, ಅರ್ಜುನರು ಆ ಮಣಿಯನ್ನು ತೆಗೆದುಕೊಂಡು ದ್ರೌಪದಿಯ ಬಳಿಗೆ ಬಂದು ಸೇರಿದರು. ಅಶ್ವತ್ಥಾಮನ ಶಿರಸ್ಸಿನಲ್ಲಿದ್ದ ಮಣಿಯನ್ನು ದ್ರೌಪದಿಗೆ ಕೊಟ್ಟರು. ಆದರೆ ದ್ರೌಪದಿಯು ಆ ಮಣಿಯನ್ನು ಯುಧಿಷ್ಠಿರನಿಗೆ ಕೊಡುವಂತೆ ಹೇಳಿದಳು. ಯುಧಿಷ್ಠಿರನು ಮಣಿಯನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿದನು. ಮಂಗಳಂ. ತನ್ನ ಮಕ್ಕಳ ಮೊಮ್ಮಕ್ಕಳ ವಧೆಯಿಂದ ಧೃತರಾಷ್ಟ್ರನು ಅತ್ಯಂತ ವ್ಯಾಕುಲನಾಗಿದ್ದನು. ಬಹಳವಾಗಿ ವಿಲಪಿಸಿದನು. ಸಂಜಯನು ಅವನನ್ನು ಸಮಾಧಾನಪಡಿಸಿದನು. ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ಮನುಷ್ಯರಿಗೆ ಸೌಖ್ಯ ಉಂಟಾಗುತ್ತದೆ. ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಮನುಷ್ಯರಿಗೆ ದುಃಖ ಉಂಟಾಗುತ್ತದೆ. ಮಾಡಿದ ಎಲ್ಲಾ ಕರ್ಮಗಳಿಗೂ ಫಲ ಇದ್ದೇ ಇರುತ್ತದೆ. ಮಾಡದೇ ಇರುವ ಕರ್ಮಗಳಿಗೆ ಯಾವ ಫಲವೂ ಇರುವುದಿಲ್ಲ ಎಂದು ಹೇಳಿದನು. ವಿದುರನು ಧೃತರಾಷ್ಟ್ರನನ್ನು ಕಂಡು ಮನಸ್ಸನ್ನು ನಿಯಮಗೊಳಿಸಿ ಶಾಂತಿ ಪಡೆಯಬೇಕೆಂದು ಸೂಚಿಸಿದನು. ಶರೀರವು ಶಾಶ್ವತವಲ್ಲ. ಆದ್ದರಿಂದ ಸಾವು ನೋವುಗಳಿಗೆ ಅಂಜದೆ ಶೋಕವನ್ನು ಬಿಡುವಂತೆ ಸಲಹೆ ಕೊಟ್ಟನು.
ಸಂಸಾರವೆಂಬುದು ಒಂದು ಅರಣ್ಯದಂತೆ ಎಂದು ವರ್ಣಿಸಿದನು. ಆದರೂ ಮನುಷ್ಯರಿಗೆ ಸಂಸಾರದ ಬಗ್ಗೆ ವೈರಾಗ್ಯ ಬರುವುದಿಲ್ಲ. ಜ್ಞಾನ ವೈರಾಗ್ಯಗಳನ್ನು ಹೊಂದಿ ಸಂಸಾರದಿಂದ ವಿವೇಕಿಗಳು ಮುಕ್ತರಾಗುತ್ತಾರೆ ಎಂದನು. ಬಳಿಕ ವ್ಯಾಸರು ಧೃತರಾಷ್ಟ್ರನನ್ನು ಕಂಡು ಈ ಯುದ್ಧದ ಮೂಲಕ ಸಂಹಾರ ಕಾರ್ಯವು ಅನಿವಾರ್ಯವಾಗಿತ್ತೆಂದು ತಿಳಿಸಿದರು. ಗಾಂಧಾರಿ, ಕುಂತಿ ಮತ್ತು ಇತರ ಸ್ತ್ರೀಯರು ಧೃತರಾಷ್ಟ್ರನ ಬಳಿಗೆ ಬಂದರು. ಎಲ್ಲರೂ ರಥಗಳಲ್ಲಿ ಕುಳಿತು ರಣಭೂಮಿಯ ಕಡೆಗೆ ಹೊರಟರು. ಈ ವಿಚಾರ ತಿಳಿದ ಯುಧಿಷ್ಠಿರನು ತನ್ನ ಸಹೋದರರು ಯುಯುತ್ಸು, ಕೃಷ್ಣ, ದ್ರೌಪದಿಯರೊಡನೆ ಧೃತರಾಷ್ಟ್ರನನ್ನು ನೋಡಲು ಯುದ್ಧಭೂಮಿಗೆ ಬಂದನು. ಯುಧಿಷ್ಠಿರನು ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿದನು. ಧೃತರಾಷ್ಟ್ರನು ಯುಧಿಷ್ಠಿರನನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಆಲಂಗಿಸಿಕೊಂಡು ಭೀಮನನ್ನು ಹತ್ತಿರಕ್ಕೆ ಕರೆದನು. ಆಗ ಕೃಷ್ಣನು ಭೀಮಸೇನನನ್ನು ತಡೆದು ಲೋಹದಿಂದ ಮಾಡಿದ್ದ ಭೀಮನ ಮೂರ್ತಿಯನ್ನು ಧೃತರಾಷ್ಟ್ರನ ಮುಂದೆ ಇಡಿಸಿದನು. ಧೃತರಾಷ್ಟ್ರನು ತನ್ನ 2 ತೋಳುಗಳಿಂದಲೂ ಆ ಲೋಹದ ಮೂರ್ತಿಯನ್ನು ತಬ್ಬಿಕೊಂಡನು. ಆ ವಿಗ್ರಹವು ಕ್ಷಣದಲ್ಲಿ ಪುಡಿಪುಡಿಯಾಯಿತು. ಧೃತರಾಷ್ಟ್ರನ ವಕ್ಷಸ್ಥಲವು ಜಜ್ಜಿ ರಕ್ತಸ್ರಾವವಾಯಿತು. ಭೀಮಸೇನನು ಸತ್ತನೆಂದೇ ಧೃತರಾಷ್ಟ್ರನು ತಿಳಿದಿದ್ದನು. ಆಗ ಕೃಷ್ಣನು ಧೃತರಾಷ್ಟ್ರನಿಗೆ ಅವನು ಒಡೆದದ್ದು ಭೀಮನ ಲೋಹದ ಮೂರ್ತಿ ಎಂದು ತಿಳಿಸಿದನು. ಭೀಮನನ್ನು ಧೃತರಾಷ್ಟ್ರನು ಸಂಹರಿಸುವನೆಂದು ತಿಳಿದು ಕೃಷ್ಣನು ಈ ರೀತಿ ಮಾಡಿದುದಾಗಿಯೂ ತಿಳಿಸಿದನು. ಗಾಂಧಾರಿಯು ಯುಧಿಷ್ಠಿರನಿಗೆ ಶಾಪ ಕೊಡಲು ನಿಶ್ಚಯಿಸಿದಳು. ಇದನ್ನು ವ್ಯಾಸರು ತಿಳಿದುಕೊಂಡರು. ತಕ್ಷಣ ವಾಯುವೇಗದಿಂದ ಹೊರಟು ಗಾಂಧಾರಿಯ ಬಳಿಗೆ ಬಂದರು. ಗಾಂಧಾರಿಯನ್ನು ಸಮಾಧಾನಪಡಿಸಿ ಯುಧಿಷ್ಠಿರನನ್ನು ಶಪಿಸಕೂಡದೆಂದು ಹೇಳಿದರು. ಭೀಮಸೇನನು ತಾನು ಕೌರವರನ್ನು ಸಂಹರಿಸಿದ್ದಕ್ಕಾಗಿ ಕ್ಷಮೆಯನ್ನು ಕೇಳಿದನು. ಯುಧಿಷ್ಠಿರನು ತನ್ನ ತಪ್ಪನ್ನು ಒಪ್ಪಿಕೊಂಡು ತಾನು ಅಪರಾಧ ಮಾಡಿರುವುದಾಗಿ ಹೇಳಿದನು. ತನ್ನ ಶರೀರವನ್ನು ಬಗ್ಗಿಸಿ ಗಾಂಧಾರಿಗೆ ನಮಸ್ಕರಿಸಲು ಬಂದನು. ಗಾಂಧಾರಿಯು ತನ್ನ ಕಣ್ಣುಗಳಿಗೆ ಕಟ್ಟಿಕೊಂಡಿದ್ದ ಬಟ್ಟೆಯ ಅಂಚಿನಿಂದ ಯುಧಿಷ್ಠಿರನ ಪಾದಗಳ ಬೆರಳುಗಳನ್ನು ನೋಡಿದಳು. ತಕ್ಷಣ ಅವನ ಉಗುರುಗಳು ಕಪ್ಪಗಾದವು. ಅರ್ಜುನನು ಅದನ್ನು ನೋಡಿ ಹೆದರಿ ಕೃಷ್ಣನ ಹಿಂದೆ ಅವಿತುಕೊಂಡನು. ಗಾಂಧಾರಿಯ ಕೋಪವು ಶಮನವಾಯಿತು. ಯಾರನ್ನೂ ಶಪಿಸಲಿಲ್ಲ. ಪಾಂಡವರು ಕುಂತಿಯನ್ನು ಕಂಡು ನಮಸ್ಕರಿಸಿದರು. ದ್ರೌಪದಿಯು ಗಾಂಧಾರಿಯನ್ನು ಕಂಡು ಅಳಲು ಶುರು ಮಾಡಿದಳು. ಗಾಂಧಾರಿಯು ಕುಂತಿ ಮತ್ತು ದ್ರೌಪದಿಯನ್ನು ಸಮಾಧಾನಗೊಳಿಸಿ ಧೈರ್ಯ ಹೇಳಿದಳು. ಗಾಂಧಾರಿಯು ಯುದ್ಧದಲ್ಲಿ ಮಡಿದ ಯೋಧರ ಹೆಂಗಸರು ಮತ್ತು ತನ್ನ ಸೊಸೆಯರ ಸ್ಥಿತಿಯನ್ನು ನೋಡಿ ಮರುಗಿದಳು. ಕೃಷ್ಣನೊಡನೆ ತನ್ನ ದುಃಖ ಹೇಳಿಕೊಂಡು ವಿಲಪಿಸಿದಳು. ಉತ್ತರಿಯನ್ನು ವಿರಾಟ ಕುಲದಲ್ಲಿ ಮಡಿದ ರಾಜರ ಸ್ತ್ರೀಯರ ಶೋಕವನ್ನು ನೆನೆದು ಸಂಕಟಪಟ್ಟಳು. ಕರ್ಣನ ಪತ್ನಿಯರಿಗಾಗಿ ಮರುಗಿದಳು. ಶಕುನಿಯನ್ನು ನೆನೆದು ವ್ಯಥೆಪಟ್ಟಳು. ತನ್ನ ಬುದ್ಧಿಗೆ ತಕ್ಕಂತೆ ಯೋಚಿಸಿ ಈ ಎಲ್ಲಾ ವಿನಾಶಕ್ಕೂ ಕೃಷ್ಣನೇ ಕಾರಣ ಎಂದು ಭಾವಿಸಿದಳು. ತಕ್ಷಣ ಕೃಷ್ಣನನ್ನು ಉದ್ದೇಶಿಸಿ ಹೇಳಿದಳು, ಕೃಷ್ಣ, ಕೌರವರು ಪಾಂಡವರು ಪರಸ್ಪರ ಯುದ್ಧ ಮಾಡಿ ಹತರಾಗುತ್ತಿದ್ದಾಗ ನೀನು ಅವರನ್ನು ತಡೆಯಲಿಲ್ಲ. ಆದ್ದರಿಂದ ನೀನು ನಿನ್ನ ಬಾಂಧವರ ವಿನಾಶಕ್ಕೆ ಕಾರಣನಾಗುತ್ತೀಯೇ. ಇಂದಿನಿಂದ 36ನೆಯ ವರ್ಷಕ್ಕೆ ನಿನ್ನ ಸಂಬಂಧಿಕರೆಲ್ಲರೂ ಪರಸ್ಪರ ಹೋರಾಡಿ ಮಡಿಯುತ್ತಾರೆ. ನೀನು ನಿಧನ ಹೊಂದುತ್ತೀಯೇ. ನಿನ್ನ ಸ್ತ್ರೀಯರು ವಿಲಪಿಸುತ್ತಾರೆ ಎಂದು ಶಾಪ ಕೊಟ್ಟಳು. ಕೃಷ್ಣನು ಸಾವಧಾನವಾಗಿದ್ದು ಗಾಂಧಾರಿಯು ಹೇಳಿದಂತೆ ನಡೆಯುವುದು ನಿಜವೆಂದು ಅದು ತನಗೂ ತಿಳಿದಿದೆ ಎಂದು ಹೇಳಿದನು. ಬಳಿಕ ಧೃತರಾಷ್ಟ್ರ, ಪಾಂಡವರು ತಮ್ಮ ಸಂಬಂಧಿಗಳ ಅಂತ್ಯ ಸಂಸ್ಕಾರ ಮಾಡಿ ಜಲಾಂಜಲಿಗಳನ್ನು ಕೊಟ್ಟರು. ಕರ್ಣನು ಕುಂತಿಯ ಮಗನೆಂದು ಅವಳ ಮೂಲಕ ತಿಳಿದು ಯುಧಿಷ್ಠಿರನು ಕರ್ಣನಿಗೆ ತರ್ಪಣ ಕೊಟ್ಟನು. ಅಲ್ಲಿದ್ದವರಿಗೆ ಹೇಳಿದನು, ನನ್ನ ತಾಯಿಯು ಕರ್ಣನ ಜನ್ಮ ರಹಸ್ಯವನ್ನು ಹೇಳದೇ ಇದ್ದುದರಿಂದ ನಾನು ಅವನನ್ನು ಸಂಹರಿಸಿದೆ. ಇನ್ನು ಮುಂದೆ ಸ್ತ್ರೀಯರ ಮನಸ್ಸಿನಲ್ಲಿ ಯಾವ ರಹಸ್ಯವೂ ಸ್ಥಿರವಾಗಿ ಉಳಿಯದೇ ಇರಲಿ ಎಂದನು. ಎಲ್ಲರೂ ಅಲ್ಲಿಂದ ಹೊರಟರು.